ಕರೆಕ್ಟ್ ಸ್ಟೇಷನ್ ಮುಂದೆನೇ ಲೈನ್ ಅಪ್ ಕಾರಲ್ಲ. ಹೆಂಗಿದೆ ಬ್ರೋ ಕಾರು? ಅವತ್ತೊಂದು ದಿವಸ ಓಡ್ತಿದ್ರಿ. So what's up fam? Hi, so welcome back to my new vlog guys. ಇವತ್ತಿನ vlog ಅಲ್ಲಿ ಒಂದು ಆಟೋ ಶಾಪ್ ಹೋಗ್ತಾ ಇದೀವಿ, ಕಾಲೇಜಲ್ಲಿ ಇದೆ. ಸೊ ಯಾಕೆ ಲೆಟ್ಸ್ ಹೋಗೋಣ. ಹೋಗ್ತಾ ಇದೀವಿ. ಇನ್ನು ಇಲ್ಲಿಂದ ರೀಚ್ ಆಗಿ ಮೇ ಬಿ ಒಂದು 30 to 40 minutes ಬೇಕು. ಯಲಹಂಕ ಹತ್ರ ಇರೋದು. ಸೊ ಬನ್ನಿ, ಅಲ್ಲಿ ತೋರಿಸ್ಕೊಡ್ತೀನಿ. ಇವತ್ತು ಈವೆಂಟ್ ತುಂಬ ಚೆನ್ನಾಗಿರುತ್ತೆ, ಎಂಟು ತನಕ ನೋಡಿ. ಸೊ ಸ್ಟೇ ಟ್ಯೂನ್ ಗೈಸ್, ಲೆಟ್ಸ್ ಗೋ. ಬನ್ನಿ ಫಸ್ಟ್ ಹೋಗೋಣ. ಮುಂದೆ ಒಂದು ಕಾರು ಬಂದಿದೆ, ಗೋಪಿ ಅವ್ರದ್ದು. ಇಲ್ಲಿ ಪಾರ್ಕ್ ಮಾಡೋಣ, ಎಲ್ಲ ಇಲ್ಲೇ ಲೈನ್ ಅಪ್ ಮಾಡ್ತಾರೆ. ಲೆಟ್ಸ್ ಗೋ ಗೈಸ್. ಇಲ್ಲಿ ಯಲಹಂಕ ಹತ್ರ ಸ್ಟಾಪ್ ಮಾಡಿದ್ದೀವಿ. ಇನ್ನೂ ಒಂದಿಬ್ಬರು ಜನ ಕಾರ್ ಬರಬೇಕಂತೆ. ಸೊ ವೇಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮದು ಇಲ್ಲಿ ಪಾರ್ಕ್ ಆಗಿದೆ, ಅವ್ರದ್ದು ಬಂದಿದೆ ಫ್ಲೇಮ್ ಫ್ಯಾಷರ್. ಸೊ ಗೈಸ್ ಲೆಟ್ಸ್ ಗೋ. ಇವಾಗ ಹೊರಡದೆ, ಇನ್ನು ಒಂದು 3 ಕಾರ್ ಬರಬೇಕು. ಬಂದಾಗ ಹೊರಡೋಣ. ಲೆಟ್ಸ್ ಗೋ. ಬಂತು ಗೈಸ್, ಇಲ್ಲಿ ಆ್ಯನಾಬೆಲ್ಲ ಮತ್ತು RCB ಪೋಲೋ ಬಂತು ಗೈಸ್. ಒಂದು ಈ ಕಾರು ಮತ್ತು ಪೋಲೋ. ಸೊ ಇವಾಗ ಹೊರಡದೆ ಇವಾಗ ಗೈಸ್. ನೋಡಿ, ಕರೆಕ್ಟ್ ಸ್ಟೇಷನ್ ಮುಂದೆನೇ ಲೈನ್ ಅಪ್ ಕಾರಲ್ಲ. ಹೇಳಿ, ಇನ್ನೊಂದು ಕಾರ್ ಬರಬೇಕು, ಅಕಾಡ್ಸಿಲ್ಲ. ಆ ವ್ಲಾಗಲ್ಲಿ ತೋರಿಸಿದ್ನಲ್ಲ, ಆ ಒಂದು ಕಾರ್ ಬಂದರೆ ಎಲ್ಲ ಹೊರಡದೆ ಇವಾಗ. ಲೆಟ್ಸ್ ಗೋ, ತೋರಿಸ್ಕೊಡ್ತೀನಿ ಈವೆಂಟ್ ಹೆಂಗಿರುತ್ತೆ ಅಂತ. ಗೈಸ್ ಫ್ಯೂಲ್ ಹಾಕ್ಸ್ತಾ ಇದೆ, ಫ್ಯೂಲ್ ಕಮ್ಮಿ ಇತ್ತು. ಸೊ ಫ್ಯೂಲ್ ಹಾಕ್ಸಿ ಹಂಗೆ ಹೋಗೋಣ. ಅವರೆಲ್ಲ ಅಲ್ಲೇ ವೇಟ್ ಮಾಡ್ತಾ ಇದ್ದಾರೆ ಗೈಸ್. ಇಲ್ಲೇ ಕಾಲೇಜು ಇಲ್ಲೇ ಇರೋದು. ಸೊ ಅದೇ ನಂಬರ್ ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ಕಾರೆಲ್ಲ ಕ್ಲೀನ್ ಮಾಡಿ ಓಡ್ತಾ ಇದ್ದೀವಿ. ಇವನು ಹಿಂದೆ ನಂಬರ್ ಪ್ಲೇಟ್ ಹಾಕ್ತಾ ಇದ್ದಾನೆ. ಹಾಗೆ ಸೂಪರ್ ಬೈಕ್ಸ್ ಎಲ್ಲ ಹೋಗ್ತಾ ಇದೆ ಇವಾಗ. ರೀಚ್ ಆಗಿದ್ದೀವಿ. ಇದೆಲ್ಲ ಲೈನ್ ಅಪ್ ಮಾಡ್ಕೊತಾ ಇದ್ದಾರೆ ಕಾರ್ ಇವಾಗ. ನೋಡೋಣ ಯಾವ ಥರ ಇರುತ್ತೆ. ಇನ್ನು ತುಂಬ ಕಾರು ಬೈಕ್ಸ್ ಎಲ್ಲ ಬರುತ್ತೆ, ಸೂಪರ್ ಬೈಕ್ಸ್ ಎಲ್ಲ ಬಂದಿಲ್ಲ. Everyone gather near the stage, please. ಇವಾಗ ಈ ಕಾರ್ ಇವಾಗ ಕೆಳಗಡೆ ಇಳಿಸ್ತಾ ಇದ್ದಾರೆ. ಇವಾಗೇನು ಕ್ರೌಡಿನೂ ಬಂದಿಲ್ಲ. ಬಂದಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲ ಕಾರ್ಸ್ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. Okay, Amuda. Yeah, so while growing up, my favorite character was Tom, the OG. So now we have Tom to make some noise. So boys and girls,
ಇವಾಗ ನೋಡಿ ಎಲ್ಲರೂ ಸೈಡ್ ಹೋಗ್ತಾರೆ. ಗೈಸ್ ಹೆವಿ ಧೂಳು ಗೈಸ್, ಓಡ್ಕೊಂಡ್ಬಿಟ್ವಿ. ನಾನು ಬಾನೆಟ್ ಓಪನ್ ಮಾಡ್ಕೊಂಡ್ ಬಂದಿದ್ದೀನಿ ನನ್ನ ಕಾರ್ದು. ಶೆಟ್ ಗೈಸ್ ಯಾವ ಥರ ನಿಲ್ಸಿದ್ದೀವಿ, ಗ್ಯಾಪ್ ಒಂಚೂರು ಗ್ಯಾಪ್. ಸೊ RCB ಸೊ ಅವ್ರು ನೋಡಿ ಏನು ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಹತ್ತಿಸ್ತಾ ಇದ್ದಾರೆ. ಮೇ ಬಿ ಅದ್ರ ಮೇಲೆ ನೋಡಿ ಧೂಳು ನೋಡಿ ಗೈಸ್ ಯಾವ ಥರ ಆಗ್ಬಿಟ್ಟಿದೆ. ಬಟ್ ಕ್ರೇಜಿಯಾಗಿ ಡ್ರಿಫ್ಟ್ ಹೊಡೆದ್ರು, ತುಂಬ ಚೆನ್ನಾಗಿತ್ತು. ಮೇ ಬಿ ಇವಾಗ ಇವೆಂಟ್ ಎಲ್ಲ ಆಯಿತು, ಇಲ್ಲಿಂದ ಡಿಸ್ಪ್ಯಾಚ್ ಆಗೋದೆಲ್ಲ. ಎಸ್ ಗೈಸ್ ಗೊತ್ತಾ ಗೈಸ್ ಪ್ರಾಬ್ಲಮ್ ಇಲ್ಲಿ ನೋಡಿ, ಮುಂದೆನೇ ಮೇನ್ ರೋಡ್ ಕಾಣಿಸ್ತಾ ಇದೆ. ಇಲ್ಲೊಂದು ಸ್ವಲ್ಪ ಭಯ ಆಯಿತು ನನಗೆ, ಹೊಡಿಬೋದಾ ಬಾಬು ಚಮೆನ್ಸ್ ಎಲ್ಲ ಬ್ಯಾಂಗರಲ್ಲಿ ಹೊಡಿಬೋದಾ ಅಂತ. ಬಟ್ ಏನು ರಿಸ್ಕ್ ಏನೂ ಆಗಿಲ್ಲ. ಮೇ ಬಿ ಪರ್ಮಿಷನ್ ಎಲ್ಲ ಸ್ಟ್ರಿಕ್ಟಾಗಿ ತೊಗೊಂಡಿದ್ದಾರೆ ಪೊಲೀಸರು ಅಂತ. ಅದೇ ಇವಾಗ ಎಲ್ಲರೂ ಎಕ್ಸಿಟ್ ಆಗಿದ್ದೀವಿ. ನೋಡಿ ಗೈಸ್ ಧೂಳು ನೋಡಿ ಗೈಸ್. ಸೊ ಅಲ್ಲೇ ಈವೆಂಟ್ ನಡೀತಿರೋದು. ತುಂಬ ಹೆವಿಯಾಗಿ ಸ್ಟಾರ್ಟ್ ಮಾಡಿಕೊಂಡ್ರು, ಅದಕ್ಕೆ ಈಚೆ ಪಾಸ್ ಆಗಿಬಿಟ್ವಿ ನಾವು. ಸೊ ಇವಾಗ ಹೋಗುವಾಗ ಫುಲ್ ಕಾರ್ ವಾಶ್ ಮಾಡಿಸಿ ಹೋಗಬೇಕು ಮನೆಗೆ. ಲೆಟ್ಸ್ ಗೋ. ಸೇಮ್ಸ್ ಹೊಡೆದು ಬಂಪರೇ ಹೊಡೆದೋಗ್ಬಿಟ್ಟಿದೆ. ಅಯ್ಯೋ ಇಲ್ಲಿ ಈವೆಂಟ್ ಮುಗೀತು. ಸೊ ಇದೊಂದು ಪಾಟ್ ಕೊಟ್ಟಿದ್ದಾರೆ ಚಿಕ್ಕದು, ಚೆನ್ನಾಗಿದೆ. ಸೊ ಹೋಗೋಣ, ಲೆಟ್ಸ್ ಗೋ. ಇವಾಗ ಎಲ್ಲ ಬಾಯ್ಸ್ ಹೋಗ್ತಾ ಇದ್ದಾರೆ. ಸೊ ನಾವು ಕಾರ್ ಆ ಕಡೆ ಪಾರ್ಕ್ ಮಾಡ್ಕೊಂಬಂದಿದ್ದೀವಿ. ಸ್ವಲ್ಪ ಪೊಲೀಸರು ಬಂದಿದ್ವಿ ಹೊರಗಡೆ, ಅಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಗೋ, ನಾವು ಬನ್ನಿ ಹೊರಡೋಣ. ಅದು ಈವೆಂಟ್ ಎಲ್ಲ ಮುಗೀತು. ಸೊ ಚೆನ್ನಾಗೇ ಇತ್ತು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಪ್ಸ್ ಎಲ್ಲ ಬಂದು ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಸೊ ನಾವೆಲ್ಲ ಈಚೆ ನಿಲ್ಲಿಸ್ಬಿಟ್ಟಿದ್ವಿ ಕಾರು. ಸೊ ಲೆಟ್ಸ್ ಗೋ. ವೆದರ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಸೊ ಹೇಗೆ ಲೆಟ್ಸ್ ಗೋ ಹೋಗೋಣ ಬನ್ನಿ. ಮನೆಗೆ ಹೋದ್ಮೇಲೆ ಸಿಗೋಣ. ಕಾರ್ ಹೋಗುವಾಗ ಫುಲ್ ವಾಶ್ ಮಾಡಿಸ್ಕೊಡ್ಬೇಕು. ಫುಲ್ ಧೂಳಾಗ್ಬಿಟ್ಟಿದೆ ಕಾರು. ಡ್ರಿಫ್ಟ್ ಹೊಡೆದು ನಮ್ದೇನೂ ಇಲ್ಲ, ಸುಮ್ಮನೆ ನಿಂತಿದ್ದ ಕಡೆನೇ ಧೂಳಾಗ್ಬಿಡುತ್ತೆ ಈವೆಂಟ್ ತೊಗೊಂಡೋದ್ರೆ. ಹೋಗೋಣ ಬನ್ನಿ. ಅದೇ ಇದೆಲ್ಲ ಕಾಮನ್ ಗೈಸ್, ಇದೆಲ್ಲ ಏನು ಮಾಡೋಕ್ಕಲ್ಲ. ಗಾಡಿ ನಾವೇನಾದ್ರು ಈಚೆ ತೆಗೆದ್ರೆ ಪೊಲೀಸರು ಹಿಡಿತಾರೆ. ನಂಗೆ ಗೊತ್ತಿತ್ತು ಇಲ್ಲಿ ಇರ್ತಾರೆ. ನಾನು ಯಶವಂತಪುರ ಇದು ಹೋಗೋಣ ಅಂತ ಇದ್ದೆ. ಬಟ್ ಆದ್ರೆ ನಮ್ಮ ಕಾಲೇಜ್ ರೋಡಿಂದ ಹೋಗೋಣ ಅಂತ ಹೆಂಗೆ ಬಂದೆ. ಬಟ್ ಅವರು ಜಾಸ್ತಿ ಹೇಳಿದೆ, ಸರ್ ಹಿಂಗೆ ಈವೆಂಟ್ಗೆ ಹೋಗಿದೆ ಸರ್, ಟೋಯಿಂಗಲ್ಲಿ ಎತ್ಕೊಂಡು ಹೋಗಿದ್ದು ಸರ್, ಅದು ಇದು ಅಂತ. ಹೌದು ಎಷ್ಟು ಕೊಡ್ತೀಯ ಅಂತ ಕೇಳಿದ್ರು. ನೋಡಿ ಸಾರ್ ಅಂತ ಹೇಳಿದೆ. ಆಮೇಲೆ ಎಷ್ಟೋ ಕಮ್ಮಿ ಇಸ್ಕೊಂಡ್ರು, ಹಂಗೆ ಬಿಟ್ಬಿಟ್ರು. ಇದೆಲ್ಲ ಇವರಲ್ಲಿ ಹತ್ರ ಮಾತಾಡ್ಬೋದು. ಟ್ರಿಬಲ್ ಸ್ಟಾರ್ ಪೊಲೀಸರು ಇರ್ತಾರೆ, ಹತ್ರ ಮಾತಾಡೋಕ್ಕೆ ಆಗಲ್ಲ. ಒಂಥರ ಪೀಸ್ ಅವರು ಅಂತ ಕಿಡಿಸ್ಬಿಡ್ತಾರೆ. ಬಟ್ ಇವರೆಲ್ಲ ಪೀಸ್ ಅಷ್ಟೇ ಗೈಸ್, ಏನು ಮಾಡೋಕ್ಕಲ್ಲ. ಕಾರ್ ಬಾಯ್ಸ್ತಲ್ಲ ಇದೆ ಇಷ್ಟೇ, ಇದೊಂದು ಪ್ರಾಬ್ಲಮ್ ಅಷ್ಟೇ ಕಾರ್ ಬಾಯ್ಸ್ತಲ್ಲ. ದಟ್ಸ್ ಇಟ್, ಬಿಲ್ಗೋ. ಸೊ ಇನ್ನೊಂದೇನು ಗೊತ್ತಾ ಗೈಸ್, ಕೇರಳ CM ಅವರು ನೋಡಿ ಅಲ್ಲಿ ಮಾಡಿಫಿಕೇಶನ್ಸ್ ಎಲ್ಲ ಲೀಗಲ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಬಿಟ್ಟಿದ್ರೆ ಎಷ್ಟಲ್ಲ ಇಲ್ಲಿ ಕ್ರೈಮ್ ಥರ ನೋಡ್ತಾರೆ ಕರ್ನಾಟಕ ಅವರೆಲ್ಲ. ಒಂಥರ ಏನೋ ಮಾಡ್ಬಿಟ್ಟಿದ್ದೀವಿ ನಾವು, ಒಂದು ಕ್ಲೀನ್ ಸ್ಪೆಕ್ಕಾಗಿ ಅಷ್ಟು ದುಡ್ಡು ಹಾಕಿರ್ತೀವಿ. ಏನೋ ಇಲ್ಲಿ ಬಂದ ತಕ್ಷಣ ಏನೋ ಒಂದು ಕಳ್ಳ ಥರ ಹಿಡಿರೋ ಅವ್ನು ಗಾಡಿರೋ ಅದು ಮಾಡಿ. ಬಟ್ ಹಂಗೆಲ್ಲ ಮಾಡಬಾರ್ದು. ಕೇರಳದಲ್ಲಿ ನೋಡಿ ಪರ್ಮಿಷನೇ ಕೊಟ್ಬಿಟ್ಟಿದ್ದಾರೆ ಅವರು. ಬಟ್ ಆದರೂ ಕರ್ನಾಟಕದಲ್ಲೂ ಒಂದು ಸ್ವಲ್ಪ ಫ್ರೀಯಾಗಿ ಬಿಡಬೇಕು. ಹೆವಿ ಸ್ಟ್ರಿಕ್ಟ್ ಇದೆ ಅಪ್ಪ ಕರ್ನಾಟಕದಲ್ಲಿ. ಬಟ್ ಇವಾಗಲೇ ಪೊಲೀಸರು ಹಿಡಿದ್ರು, ಏನು ಇದು ಅದು ಏನೋದು. ಬಟ್ ಕ್ರೈಮ್ ಥರ ನೋಡ್ಬಿಡ್ತಾರೆ ನಮಗೆ, ಅದೊಂದು ಸ್ವಲ್ಪ ಬೇಜಾರಾಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ನಾವೆಲ್ಲ ಕ್ಲೀನಾಗಿ ಸ್ಪೆಕ್. ನಾವು ಜಾಸ್ತಿ ಜನಕ್ಕೂ ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದು ಇಲ್ಲ. ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದ ಒಂದು ಸ್ವಲ್ಪ ಚೇಂಜಸ್ ಆಗಬೇಕು. ಮೇ ಬಿ ಆಗ್ಬೋದು, ನೋಡೋಣ, ಲೆಟ್ಸ್ ಸಿ. ಸೊ ನಮ್ಮ ಕಾಲೇಜ್ ಹತ್ರ ಬಂದ್ವಿ. ಹಂಗೆ ಇಲ್ಲಿ ಏನಾದ್ರು ತಿನ್ಕೊಂಡು ಹಂಗೆ ಸೀದಾ ಹಂಗೆ ಮನೆಗೆ ಹೋಗ್ತೀವಿ. ಹಂಗೆ ಕಾರು ವಾಶ್ ಮಾಡಿಸ್ಕೊಂಡು ಸೀದಾ ಹೋಗೋಣ. ಲೆಟ್ಸ್ ಗೋ ಗೈಸ್. ಹಂಗೆ ಮನೆಗೆ ಹೋಗುವಾಗ ನಂಗೆ ಯಾರು ಸಿಕ್ಕಿದ್ದಾರೆ ತೋರಿಸ್ಲಾ?
ಹಾಯ್ ಬ್ರೋ. ಮತ್ತೆ ಬ್ರೋ ಸಮಾಚಾರ ಹೆಂಗಿದೆ ಬ್ರೋ ಕಾರು? ಅವತ್ತೊಂದು ದಿವಸ ಓಡಿಸಿದ್ರಿ, ಹಾಂ ಅವತ್ತು ಓಡಿಸಿದ್ದು ನೆನಪಿದೆಯಾ? ಕಲರ್ ಚೆನ್ನಾಗಿದೆ. ಹಾಂ ರೋಡ್ ಟಚ್ ಆಗಲ್ವಾ ಇದು? ಬ್ರೋ ಮೇನ್ ವೇಸ್ ಸಸ್ಪೆನ್ಷನ್ ಮೇನ್ ಸೈಡ್ ಮಾಡ್ಬೋದು. ಹೌದಾ? ಇವಾಗ ಒಂದು ಈವೆಂಟ್ ಇತ್ತು, ಮುಗಿಸ್ಕೊಂಡ್ಬಂದೆ ನಾನು. ಗಾಡಿ ಟಚ್ ಮಾಡಿದ್ದೀರಾ ನಮಗೆ? ಮತ್ತೆ ಬ್ರೋ ನೀವಲ್ಲಿ ಫುಲ್ ಶೂಟ್ ಅನ್ಸುತ್ತೆ, ಪ್ರಮೋಷನ್ ಶೂಟಾ? ಏನೋ ಅಯ್ಯೋ ಅಯ್ಯೋ. ಥ್ಯಾಂಕ್ ಯು. ಸಿ ಬೈ ಬೈ ಬೈ. ಮನೀಶ್ ಬ್ರೋ ಹಾಯ್. ಸೊ ಅವರು ಒಂದು ದಿವಸ ನನ್ನ ಕಾರ್ ಓಡಿಸಿದ್ರು ಅವತ್ತು ಅವ್ರ ಮನೆ ಹತ್ರ ಹೋದಾಗ. ಇವತ್ತು ನೋಡಿ ಏನು ಬ್ರೋ ಇಷ್ಟು ಆಗ್ಬಿಟ್ಟಿದೆ ಕಾರ್. ಅವ್ರಿಗೂ ತುಂಬ ಖುಷಿ ಆಯಿತು. ಹಾಗೆ ನನಗೆ ಮತ್ತೆ ನಮ್ಮ ತಮ್ಮ ಒಂದು ಚಾಕ್ಲೇಟ್ ಕೊಟ್ಟರು. ಸೂಪರ್, ಅವ್ರು ಮಾತಾಡೋವೇ ನಂಗೆ ಸಖತ್ ಇಷ್ಟ ಆಗುತ್ತೆ. ಯಾಕೆ ಲೆಟ್ಸ್ ಗೋ. ಇವಾಗ ಕಾರ್ ವಾಶ್ ಮಾಡ್ಸಕ್ಕೆ ತಗೊಂಬಂದಿದ್ದೆ. ನೋಡಿ ಆ ಥರ ಧೂಳಾಗಿದೆ ಕಾರು. ಸೊ ಬೇಗ ಕಾರ್ ವಾಶ್ ಮಾಡ್ತೀವಿ. ಸೊ ಅದಾಗಿ ಫೈನಲಿ ಕಾರ್ ವಾಶ್ ಆಯಿತು. ಹಾಗೆ ಸೀದಾ ಮನೆಗೆ ಹೋಗ್ಬಿಡೋಣ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಬೆಳಗ್ಗೆಯಿಂದ. ಸೊ ಮನೆಗೆ ಹೋಗಿ ಬ್ಲಾಗ್ ಎಂಡ್ ಮಾಡೋಣ. ಫುಲ್ ಕ್ಲೀನಾಗಿ ಮಾಡಿದ್ದಾರೆ ಇಂಟೀರಿಯರ್ ಎಲ್ಲ. ಸೊ ಇವಾಗ ಹೋಗುವಾಗ ಹಂಗೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ. 4 o'clock ಆಗಿಬಿಟ್ಟಿದೆ. ತುಂಬ ಲೇಟ್ ಆಯ್ತು ಇವತ್ತು. ನಾನು ತುಂಬ ತಿನ್ನಬೇಕು ಅನಿಸ್ತಿತ್ತು ಅವಾಗಲಿಂದ. ಸೊ ಏನೋ ತಿನ್ಕೊಂಡು ಹಂಗೆ ಮನೆಗೆ ಹೋಗ್ಬಿಡೋಣ. ಆಮೇಲೆ ಹಂಗೆ ಜಿಮ್ಗೆ ಹೋಗಲೇಬೇಕು. ತುಂಬ ದಿವಸ ಆಯಿತು ಜಿಮ್ಗೆ ಹೋಗಿಲ್ಲ. ಸೊ ಯಾಕೆ ಹೆಚ್ಕೋ. ಫೈನಲಿ ಮನೆಗೆ ಬಂದ್ವಿ. ಸೊ ಅದು ಬ್ರೆಂಬ್ರೋ ಕ್ಯಾಪ್ಸ್ ಲೂಸ್ ಆಗಿಬಿಟ್ಟಿದ್ದು, ಅದು ಟೈಟ್ ಮಾಡಲ್ಲ ಆಯಿತು. ಸೊ ಇವಾಗ ಕಾರ್ ಪಾರ್ಕ್ ಮಾಡಿಬಿಡೋಣ. ಸೊ ಅಲ್ಲಿಗೆ ಇವತ್ತೊಂದು ಇವೆಂಟ್, ನಾಳೆ ಒಂದು ಇವೆಂಟ್ ಇದೆ. ಸೊ 50-50 ಡೌಟಲ್ಲಿ ಇಕ್ಕಿದ್ದೀನಿ. ವಿಲ್ಸಿ ಗೈಸ್, ನೋಡೋಣ. ಸೊ ಅದೇ ಗೈಸ್, ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾ ಇರೋಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗೋಸ್ಕರ ವೇಟ್ ಮಾಡ್ತಾ ಇರಿ. ಸಿ ಯು ಗೈಸ್, ಬಾಯ್.